Hello everybody, this is Divyashri. Welcome to Literary Canon. In this video, we are going to discuss about most important writers frequently asked in UGC NET and KCET exams. Today's author is Roland Barthes. Without further ado, let's start the class. Okay, so Roland Barthes ಬಗ್ಗೆ discuss ಮಾಡೋಣ. He is born in the year 1915 and died in the year 1980. Okay, he is basically a French theorist, essayist, philosophers and critic and semiotician ಅಂತಲೂ ಕೂಡ ಹೇಳ್ತೀವಿ. ಆ್ಯಂಡ್ ಹಿಸ್ ವರ್ಕ್ಸ್ ಕ್ರೊನಾಲಜಿಕಲ್ ಆರ್ಡರಲ್ಲಿ ನೋಡೋದಾದರೆ, ಸೊ ರೈಟಿಂಗ್ ಡಿಗ್ರಿ 0, ಮೈಥಾಲಜೀಸ್, ಡೆತ್ ಆಫ್ ದ ಆಥರ್ ಆಯಿತಾ. ಡೆತ್ ಆಫ್ ದ ಆಥರ್ ಪಬ್ಲಿಷ್ಡ್ ಇನ್ ದ ಇಯರ್ 1967. ಡೆರಿಡಾ ಅವರ 3 ವರ್ಕ್ಸ್ ಪಬ್ಲಿಷ್ಡ್ ಇನ್ 1967. ವಾಟ್ ಆರ್ ದೇ? ಯು ಮಸ್ಟ್ ಕಮೆಂಟ್ ಸೆಕ್ಷನ್ಸಲ್ಲಿ ಏನು ಮಾಡಿ, ಯು ಹ್ಯಾವ್ ಟು ಆನ್ಸರ್ ಇಟ್, ಅಂಡರ್ಸ್ಟ್ಯಾಂಡ್. ಸೊ ಯಾವ 3 ವರ್ಕ್ಸ್ 1967 ಪಬ್ಲಿಷ್ ಆಗಿದೆ, ಎಕ್ಸ್ಪೆಷಲಿ ಡೆರಿಡಾ ಅವರದ್ದು. ಓಕೆನಾ? ಸೊ ಈ ಥರ ಏನು ಮಾಡಿ ಮ್ಯಾಚ್ ಮಾಡ್ತಾ ಬನ್ನಿ. ಓಕೆ, 67 ಅಂದಾಗ ಇವ್ರ ವರ್ಕ್ಸು ಇದೇ ಟೈಮಲ್ಲಿ ಪಬ್ಲಿಷ್ ಆಗಿದ್ದು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ವೆರಿ ಈಸಿ, ಅದು ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಅಂಡರ್ಸ್ಟ್ಯಾಂಡ್. ರೈಟಿಂಗ್ ಡಿಗ್ರಿ 0 ಪಬ್ಲಿಷ್ಡ್ ಇನ್ 1953, Mythologies in 1957, Death of the Author published in 1967, SZ in 1970, The Pleasure of the Text published in 1973, Roland Barthes by Roland Barthes published in 1975, Lovers Discourse Fragments published in 1977, Camera Lucinda published in 1980, The Empire of Sign published in 1983. ಓಕೆ, ಕ್ಯಾಮ್ರಾ ಲುಸಿಂಡಾ ಕೇಳಿದ್ರು. ಆ್ಯಕ್ಚುಲಿ ಹೂ ಇಸ್ ದ ಆಥರ್ ಆಫ್ ಕ್ಯಾಮ್ರಾ ಲುಸಿಂಡಾ ಅಂತ ಕೇಳಿದ್ರು. ಓಕೆನಾ? ಸೊ ರೋಲ್ಯಾಂಡ್ ಬಾರ್ಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹಿ ಈಸ್ ಕಮ್ಸ್ ಅಂಡರ್ ಬೋತ್ ಸ್ಟ್ರಕ್ಚರಲಿಸಮ್ ಆ್ಯಂಡ್ ಪ್ಲಸ್ ಪೋಸ್ಟ್ ಸ್ಟ್ರಕ್ಚರಲಿಸಮ್. ಓಕೆ, ಸೊ ಹಾಗಾಗಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಟ್ ಫಸ್ಟ್ ಹಿ ವಾಸ್ ಸ್ಟ್ರಕ್ಚರಲಿಸ್ಟ್, ಲೇಟರ್ ಪೋಸ್ಟ್ ಸ್ಟ್ರಕ್ಚರಲಿಸ್ಟ್ ಆಗಿ ಏನಾಗ್ತಾರೆ, ಆ್ಯಕ್ಚುಲಿ ಅವರ ವರ್ಕ್ಸನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆನಾ? ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಸಮ್ ಆಫ್ ದ ಮೇನ್ key concepts of Roland Barthes. First one is death of the author. So death of the author, this particular key concepts ಅನ್ನು ಎಲ್ಲಿ ಹೇಳಿದ್ದಾರೆ ಅಂತಂದರೆ in his famous essay The Death of the Author ಅಲ್ಲಿ. ಓಕೆನಾ? The author's intention should not determine the meaning of the text. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, author's intentions are not important. ಈಗ ನೀವು ಒಂದು ಬುಕ್ಸ್ ಅಂತ ಅಂದ್ಕೊಳ್ಳೋಣ, ಒಂದು ಟೆಕ್ಸ್ಟ್ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಆಥರ್ಸ್ ಇಂಟೆನ್ಷನ್ ಏನು, ಆಥರ್ಸ್ ಆ ಒಂದು ಬುಕ್ಕನ್ನು ಬರೆದಿರೋಂಥ ಇಂಟೆನ್ಷನ್ಸ್ ಏನು, ಅದು ನಮಗೆ ಬೇಕಾಗಿಲ್ಲ. ಇನ್ಸ್ಟೆಡ್ ವಾಟ್ ವಿ ನೀಡ್ ಅಂತಂದರೆ, ಮೀನಿಂಗ್ ಶುಡ್ ಬಿ ಕ್ರಿಯೇಟೆಡ್ ಥ್ರೂ ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೆಕ್ಸ್ಟ್ ಆ್ಯಂಡ್ ದ ರೀಡರ್. ರೀಡರ್ ಏನು ಮಾಡಬೇಕು, ಮೀನಿಂಗ್ ಇಂಟರ್ಪ್ರಿಟ್ ಮಾಡಬೇಕು. ಆ ರೀಡರಿಗೆ ಏನು ಅನ್ನಿಸ್ತು ಆ ಟೆಕ್ಸ್ಟ್ ನೋಡಿದಾಗ, ಆಯಿತಾ, ಅದನ್ನು ಮೀನಿಂಗ್ ಜನರೇಟ್ ಮಾಡೋದು ಯಾರು? ಬೇಸಿಕಲಿ ರೀಡರ್ಸ್ ಆಗಿರ್ತಾರೆ. ಅಂದರೆ ಮೀನಿಂಗ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಇಂಟ್ರಾಕ್ಷನ್ ಬಿಟ್ವೀನ್ ಟೆಕ್ಸ್ಟ್ ಆ್ಯಂಡ್ ದ ರೀಡರ್, ಆಯಿತಾ. ಸೊ ಡಿಫ್ರೆಂಟ್ ರೀಡರ್ಸ್ ಏನು ಮಾಡ್ತಾರೆ, ಡಿಫ್ರೆಂಟ್ ವ್ಯಾಲಿಡ್ ಇಂಟರ್ಪ್ರಿಟೇಷನ್ಸನ್ನು ಕೊಡ್ತಾ ಹೋಗ್ತಾರೆ ಅಲ್ವಾ. ಎಕ್ಸಾಂಪಲ್ ನೋಡಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಡಾಲ್ಸ್ ಅಂತ ನೆನಪಾಗುತ್ತೆ ಅಂತ ಅಂದ್ಕೊಳ್ಳೋಣ. ಡಾಲ್ಸ್ ಅಂತಂದಾಗ ನೀವೇನು ಹೇಳ್ತೀರಾ? ಒಬ್ರು ಹೇಳ್ತಾರೆ ಬಾರ್ಬಿ ಡಾಲ್ಸ್ ಅಂತ ಹೇಳ್ತಾರೆ, ಕರೆಕ್ಟಾ? ಇನ್ನೊಬ್ರು ಹೇಳ್ತಾರೆ ಆ್ಯಕ್ಚುಲಿ ಡಿಸ್ನಿ ಡಾಲ್ಸ್ ಅಂತ ಹೇಳ್ತೀನಿ, ಆಯಿತಾ. ನಾನು ಹೇಳ್ತೀನಿ ಆಂಟಿಕ್ ಡಾಲ್ಸ್ ಅಂತ ಹೇಳ್ತೀನಿ ಅಲ್ವಾ. ಸೊ ಮತ್ತೊಬ್ರು ಹೇಳ್ತಾರೆ ವಿಂಟೇಜ್ ಡಾಲ್ಸ್ ಅಂತ ಹೇಳ್ತಾರೆ, ಆಯಿತಾ. ಒಬ್ಬೊಬ್ಬರಿಗೆ ಒಂದೊಂದು ಥರ ಏನಾಗುತ್ತೆ, ಇಂಟರ್ಪ್ರಿಟೇಷನ್ಸ್ ಬರ್ತಾ ಹೋಗುತ್ತೆ. ಒಬ್ಬೊಬ್ರು ಒಂದೊಂದು ಮೀನಿಂಗ್ಸನ್ನು ಹೇಳ್ತಾರೆ. ಡಿಫ್ರೆಂಟ್ ರೀಡರ್ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸನ್ನು ಕೊಡ್ತಾ ಹೋಗ್ತಾರೆ ಅಲ್ವಾ. ಈಗ ನಾನು ಬಾರ್ಬಿ ಡಾಲ್ಸ್ ಅಂದರೆ ನೀವೇನು ಹೇಳ್ತೀರಾ, ವಿಂಟೇಜ್ ಡಾಲ್ಸ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಬೇರೊಬ್ರು ಹೇಳ್ತಾರೆ ಇಲ್ಲ ಡಿಸ್ನಿ ಡಾಲ್ಸ್ ಅಂತ ಹೇಳ್ತೀರಾ. ಮತ್ತೊಬ್ರು ಹೇಳ್ತಾರೆ ಆ್ಯಂಟಿಕ್ ಡಾಲ್ಸ್ ಅಂತ ಹೇಳ್ತಾರೆ. ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸನ್ನು ಕೊಡ್ತಾ ಹೋಗ್ತಾರೆ ಪರ್ಟಿಕ್ಯುಲರ್ ಟೆಕ್ಸ್ಟ್ನ ಬಗ್ಗೆ ಅಥವಾ ಪರ್ಟಿಕ್ಯುಲರ್ ವರ್ಡ್ನ ಬಗ್ಗೆ. ಅದನ್ನೇ ಏನಂತ ಹೇಳ್ತೀವಿ, ಡೆತ್ ಆಫ್ ದ ಆಥರ್. ಅಂದರೆ ಆಥರ್ನ ಇಂಟೆನ್ಷನ್ಸ್ ನಮಗೆ ಬೇಕಾಗಿಲ್ಲ, ಮೀನಿಂಗನ್ನು ಯಾರು ಕ್ರಿಯೇಟ್ ಮಾಡಬೇಕು, ದಟ್ಸ್ ನನ್ ಅದರ್ ದ್ಯಾನ್ ದ ರೀಡರ್. ಓಕೆ, ಥ್ರೂ ದ ಇಂಟ್ರಾಕ್ಷನ್ ಬಿಟ್ವೀನ್ ರೀಡರ್ ಆಸ್ ವೆಲ್ ಆಸ್ ದ ಟೆಕ್ಸ್ಟ್, ಆಯಿತಾ. ಅಥವಾ ಈಗ ಬೆಸ್ಟ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಡಾಗ್ಸ್ ಅಂತ ಅಂದ್ಕೊಳ್ಳೋಣ. ಡಾಗ್ಸ್ ಅಂತ ಹೇಳ್ತೀನಿ ನಾನು. ಓಕೆ, ಸೊ ನೀವೇನು ಹೇಳ್ತೀರಾ? ಒಬ್ರು ಹೇಳ್ತಾರೆ ಇಂಡೀಸ್ ಡಾಗ್ ಅಂತ ಹೇಳ್ತೀರಾ. ಇನ್ನೊಬ್ರು ಹೇಳ್ತಾರೆ ಜರ್ಮನ್ ಶೆಫರ್ಡ್ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ ಗೋಲ್ಡನ್ ರಿಟ್ರೀವರ್ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ ಬುಲ್ ಡಾಗ್ ಅಂತ ಹೇಳ್ತಾರೆ ಅಲ್ವಾ. ಸೊ ಡಿಫ್ರೆಂಟ್ ಆಥರ್ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸ್ ಕೊಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಬೇಸಿಕಲಿ ದ ಕಾನ್ಸೆಪ್ಟ್ಸ್ನ ಮೇನ್ ಐಡಿಯಾ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಮಿತ್.
ಓಕೆ, ಮಿತ್ ಇಸ್ ದ ಸೆಕೆಂಡ್ ಕಾನ್ಸೆಪ್ಟ್ ಗಿವನ್ ಬೈ ರೊಲ್ಯಾಂಡ್ ಬಾರ್ತ್ಸ್ ಇನ್ ಇಸ್ ಫೇಮಸ್ ವರ್ಕ್ ಮೈಥಾಲಜೀಸ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಮೈಥಾಲಜೀಸ್ ಅಲ್ಲಿ ಏನು ಹೇಳ್ತಾರೆ, ಮಿತ್ ಅಂದ್ರೇನು, ಮಿತ್ ಆರ್ ಕಲ್ಚರಲ್ ಮೆಸೇಜಸ್ ದಟ್ ಮೇಕ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಆರ್ ಐಡಿಯಾಲಜೀಸ್ ಸೀಮ್ ನ್ಯಾಚುರಲ್ ಆ್ಯಂಡ್ ಅನ್ಕ್ವೆಶ್ಚನೇಬಲ್. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಏನಂದರೆ ಮಿತ್ ಅಂತಂದ್ರೇನು, ಬೇಸಿಕಲಿ ಅ ಕಲ್ಚರಲ್ ಮೆಸೇಜ್ ಅಂತ ಹೇಳ್ತಾರೆ ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಆ್ಯಂಡ್ ಐಡಿಯಾಲಜೀಸ್ ಸೀಮ್ಸ್ ನ್ಯಾಚುರಲ್ ಆ್ಯಂಡ್ ಅನ್ಕ್ವೆಶ್ಚನೇಬಲ್. ಈಗ ಕೆಲವೊಂದು ವ್ಯಾಲ್ಯೂಸ್ ಇರುತ್ತೆ, ಕೆಲವೊಂದು ಐಡಿಯಾಲಜೀಸ್ ಇರುತ್ತೆ, ಇದು ಕ್ವೈಟ್ ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ನಮ್ಗೆ ಕ್ವಶನ್ ಮಾಡೋದಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಅಂದ್ಕೊಳ್ಳೋಣ, ಆಯಿತಾ? ಒಂದು ಸೋಪ್, ಡವ್ ಸೋಪ್ ಇರ್ಬೋದು ಅಥವಾ ಲಕ್ಸ್ ಸೋಪ್ ಇರ್ಬೋದು, ಅದ್ರ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಮ್ಗೆ ಅದು ನೋಡಿದಾಗ ಪರ್ಚೇಸ್ ಮಾಡಬೇಕು ಅಂತ ನಾವು ಪರ್ಚೇಸ್ ಮಾಡ್ತೀವಿ. ಇದೇನಾಗುತ್ತೆ ಅಂತಂದರೆ ಏನಂತ ಹೇಳ್ತೀವಿ, ಇಟ್ ಲೀಡ್ಸ್ ಟು ಹ್ಯಾಪಿನೆಸ್. ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಮ್ಗೆ ತೊಗೊಂಡಾಗ ನಮ್ಗೆ ಏನಾಗುತ್ತೆ, ಕ್ರಿಯೇಟ್ಸ್ ಹ್ಯಾಪಿನೆಸ್ ಆಗುತ್ತೆ. ಇದನ್ನು ನಾವೇನಾಗ್ತೀವಿ, ಏನಾಗುತ್ತೆ, ನಾವು ಅದನ್ನು ಕ್ವಶನ್ ಮಾಡೋದಕ್ಕಾಗಲ್ಲ, ಅಥವಾ ನಾವು ಕ್ವೈಟ್ ನ್ಯಾಚುರಲ್, ನಾವು ಯಾವುದೋ ಒಂದು ವರ್ಡ್, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಯಾವುದೋ ಒಂದು ಪ್ರಾಡಕ್ಟನ್ನು ನೋಡಿ ನಾವು ಅದನ್ನು ಪರ್ಚೇಸ್ ಮಾಡೋವಂಥದ್ದು ಏನಂತ ಹೇಳ್ತೀವಿ, ಕ್ವೈಟ್ ನ್ಯಾಚುರಲ್ ಆ್ಯಂಡ್ ಅನ್ಕ್ವೆಶ್ಚನೇಬಲ್. ಅದನ್ನೇ ಮಿತ್ ಅಂತ ಹೇಳೋಂಥದ್ದು, ಆಯಿತಾ? ಕೆಲವೊಂದು ಐಡಿಯಾಲಜೀಸ್, ಕೆಲವೊಂದು ವ್ಯಾಲ್ಯೂಸ್ಗಳನ್ನು ನಾವೇನು ಮಾಡೋದಕ್ಕಾಗಲ್ಲ, ಕ್ವೆಶ್ಚನ್ ಮಾಡೋದಕ್ಕಾಗಲ್ಲ ಆ್ಯಂಡ್ ಕ್ವೈಟ್ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಮಿತ್ ಯಾವುದೆಲ್ಲ ಕ್ರಿಯೇಟ್ ಮಾಡುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟ್, ಮೀಡಿಯಾ, ಫ್ಯಾಷನ್, ಪಾಪ್ಯುಲರ್ ಕಲ್ಚರ್, ಇವೆಲ್ಲ ಏನು ಮಾಡುತ್ತೆ, ಮಿತ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಥರ್ಡ್ ಒನ್ ನೋಡಿ, ಸಿಮಿಯಾಟಿಕ್ಸ್, ಸಿಗ್ನಿಫೈಯರ್ ಆ್ಯಂಡ್ ಸಿಗ್ನಿಫೈಡ್. ಆಯಿತಾ? ಸಿಮಿಯಾಟಿಕ್ಸಲ್ಲಿ ಏನಾಗುತ್ತೆ ಅಂದರೆ ಬಾಸ್ ಎಕ್ಸ್ಪಾಂಡೆಡ್ ದ ಸಿಮಿಯಾಟಿಕ್ ಐಡಿಯಾ ಆಫ್ ಫರ್ಡಿನಾಂಡ್ ಡಿ ಶಶೋರ್. ಆ್ಯಕ್ಚುಲಿ ಶಶೋರ್ ಕೊಟ್ಟಿರೋದು ಸೈನೈನ್ಸ್ ಏನಂತಂದರೆ ಸಿಗ್ನಿಫೈಯರ್ ಆ್ಯಂಡ್ ಸಿಗ್ನಿಫೈಡ್ ಅನ್ನೋಂಥ ಕಾನ್ಸೆಪ್ಟ್ಸನ್ನು ಕೊಟ್ಟಿದ್ಯಾರು, ಬೇಸಿಕಲಿ ಶಶೋರೆ. ಇದೇ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸನ್ನು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾರು, ಬಾತ್ಸ್. ಆಯಿತಾ? ಸಿಗ್ನಿಫೈಯರ್ ಅಂದ್ರೇನು, ಅ ಫಾರ್ಮ್ ಆಫ್ ಸೈನ್, ಅಂದರೆ ವರ್ಡ್, ಇಮೇಜ್, ಸೌಂಡ್. ಸಿಗ್ನಿಫೈಡ್ ಅಂದ್ರೇನು, ಆ ವರ್ಡ್ನ ಮೀನಿಂಗ್ ಅಥವಾ ಏನಂತ ಹೇಳ್ತೀವಿ, ಆ ಒಂದು ಇಮೇಜ್ನ ಕಾನ್ಸೆಪ್ಟ್ಸ್ ಬಗ್ಗೆ ಹೇಳ್ತಾ ಹೋಗುವಂಥದ್ದು. ಸೊ ಟುಗೆದರ್ ಫಾರ್ಮ್ ಸೈನ್ ಅಂತ ಹೇಳ್ಬಿಟ್ಟು ಹೇಳೋದು. ಇಟ್ಸ್ ವೆರಿ ಈಸಿ ಕಾನ್ಸೆಪ್ಟ್, ಯು ನೋ ಅಬೌಟ್ ದ್ಯಾಟ್. ನೆಕ್ಸ್ಟ್ ನೋಡಿ, ಡಿನೋಟೇಷನ್ ಆ್ಯಂಡ್ ಕೊನೋಟೇಷನ್. ಡಿನೋಟೇಷನ್ ಮತ್ತು ಕೊನೋಟೇಷನ್ ಅಂತಂದ್ರೇನು, ಡಿನೋಟೇಷನ್ ಮೀನ್ಸ್ ಡೈರೆಕ್ಟ್ ಮೀನಿಂಗ್ ಆಫ್ ದ ವರ್ಡ್. ಎಕ್ಸಾಂಪಲ್ ನೋಡಿ, ರೋಸ್. ರೋಸ್ ಅಂದ್ರೇನು, ಫ್ಲವರ್ ಅಲ್ವಾ? ಸೊ ಡೈರೆಕ್ಟ್ ಮೀನಿಂಗ್, ರೋಸ್ ಅಂದರೆ ಫ್ಲವರ್, ಡೈರೆಕ್ಟ್ ಮೀನಿಂಗ್. ಕೊನೋಟೇಷನ್ ಅಂದ್ರೇನು, ಕಲ್ಚರಲ್, ಇಮೋಷ್ನಲ್, ಸಿಂಬಾಲಿಕ್ ಮೀನಿಂಗ್ ಅಟ್ಯಾಚ್ ಟು ಇಟ್. ಆಯಿತಾ? ಸೊ ಏನಂತ ಹೇಳ್ತೀವಿ, ಕೊನೋಟೇಷನ್ ಅಂದ್ರೇನು, ಇಮೋಷ್ನಲ್, ಸಿಂಬಾಲಿಕ್ ಮತ್ತು ಕಲ್ಚರಲ್ ಮೀನಿಂಗ್. ಫಾರ್ ಎಕ್ಸಾಂಪಲ್ ರೋಸ್ ಅಂದ್ರೇನು, ಫ್ಲವರ್. ಸಿಂಬಾಲಿಗೆ ನಾವು ತಗೊಳ್ಳೋದಾದ್ರೆ ಏನು ತೊಗೋಬೋದು, ಆ್ಯಕ್ಚುಲಿ ಇಟ್ ಈಸ್ ದ ಬೇಸಿಕಲಿ ಫ್ಲವರ್ ಈಸ್ ಸಿಂಬಲ್ ಆಫ್ ಲವ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು ಅಲ್ವಾ, ಇಟ್ಸ್ ಅ ಸಿಂಬಲ್ ಆಫ್ ದ್ಯಾಟ್. ದಟ್ಸ್ ಅ ಇಮೋಷ್ನಲ್ ಅಥವಾ ಸಿಂಬಾಲಿಕ್ ಅಥವಾ ಏನಂತ ಹೇಳ್ತೀವಿ, ಕಲ್ಚರಲ್ ಮೀನಿಂಗನ್ನು ಕೊನೋಟೇಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ನೋಡಿ, ರೀಡರ್ಲಿ ಆ್ಯಂಡ್ ರೈಟರ್ಲಿ ಟೆಕ್ಸ್ಟ್. ರೀಡರ್ಲಿ ಆ್ಯಂಡ್ ರೈಟರ್ಲಿ ಟೆಕ್ಸ್ಟ್ ಎಲ್ಲಿ ಡಿಸ್ಕಸ್ ಮಾಡಿದರೆ, SZ ಅಲ್ಲಿ ಮಾಡಿದ್ದಾರೆ. ಇಟ್ಸ್ ಅ ಬ್ರಿಡ್ಜ್ ಬಿಟ್ವೀನ್ ಸ್ಟ್ರಕ್ಚರಲಿಸಮ್ ಮತ್ತು ಪೋಸ್ಟ್ ಸ್ಟ್ರಕ್ಚರಲಿಸಮ್ ಬಗ್ಗೆ ಹೇಳೋವಂಥದ್ದು. ಇಟ್ಸ್ ಅ ಬ್ರಿಡ್ಜ್. SZ ಬುಕ್ ಇದೆಯಲ್ಲ, ಇಟ್ಸ್ ಅ ಬ್ರಿಡ್ಜ್ ಟು ಸ್ಟ್ರಕ್ಚರಲಿಸಮ್ ಆ್ಯಂಡ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂತ ಹೇಳ್ತೀವಿ. ರೀಡರ್ಲಿ ಅಂತಂದ್ರೇನು, ಲಿಸಿಬಲ್ ಅಂತ ಹೇಳ್ತೀವಿ. ದೇ ಮೇ ಆಸ್ಕ್, ರೀಡರ್ಲಿ ಅಂತಲೂ ಕೇಳ್ಬೋದು, ಲಿಸಿಬಲ್ ಅಂತಲೂ ಕೇಳ್ಬೋದು. ಕೆಲವು ಲಿಸಿಬಲ್ ಆ್ಯಂಡ್ ಸ್ಕ್ರಿಪ್ಟಿಬಲ್, ದ ಕಾನ್ಸೆಪ್ಟ್ ಗಿವನ್ ಬೈ ಅಂತಲೂ ಕೇಳ್ಬೋದು, ಇಲ್ಲ ರೀಡರ್ಲಿ ರೈಟರ್ಲಿ ಅಂತಲೂ ಕೂಡ ಕೇಳ್ಬೋದು. ರೀಡರ್ಲಿಗೆ ಏನಂತ ಹೇಳ್ತೀವಿ, ಲಿಸಿಬಲ್ ಅಂತ ಹೇಳ್ತೀವಿ. ದಿಸ್ ಟೆಕ್ಸ್ಟ್ ಗೈಡ್ ರೀಡರ್ಸ್ ಟುವರ್ಡ್ಸ್ ಫಿಕ್ಸ್ಡ್ ಮೀನಿಂಗ್. ಇಲ್ಲಿ ಏನು ಮಾಡುತ್ತೆ, ಈ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಫಿಕ್ಸ್ಡ್ ಮೀನಿಂಗನ್ನು ಕೊಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕ್ಲಾಸಿಕಲ್ ಟೆಕ್ಸ್ಟ್. ಕ್ಲಾಸಿಕಲ್ ಟೆಕ್ಸ್ಟ್ಗಳು ಏನು ಮಾಡ್ತವೆ ಅಂತಂದರೆ ಫಿಕ್ಸ್ಡ್ ಮೀನಿಂಗ್. ಒಂದು ಕತೆಗೊಂದು ಎಂಡಿಂಗ್, ಫಿಕ್ಸ್ಡ್ ಆಗಿರೋಂಥ ಎಂಡಿಂಗ್ ಇರುತ್ತೆ, ಇದೇ ಎಂಡಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆನಾ? ರೈಟರ್ಲಿ ಅಂದ್ರೇನು, ಸ್ಕ್ರಿಪ್ಟೆಬಲ್. ಸ್ಕ್ರಿಪ್ಟೆಬಲ್ ಅಂತಂದರೆ ಟೆಕ್ಸ್ಟ್ ಎನ್ಕರೇಜಸ್ ರೀಡರ್ ಟು ಕ್ರಿಯೇಟ್ ಮೀನಿಂಗ್ ಆ್ಯಂಡ್ ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್. ಆಯಿತಾ? ಇಲ್ಲಿ ಏನಾಗುತ್ತೆ ಅಂದರೆ ಟೆಕ್ಸ್ಟ್ ಏನು ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ ರೀಡರ್ಸಿಗೆ ಅದಕ್ಕೊಂದು ಎಂಡಿಂಗ್ ಕೊಡೋಗೆ. ಈಗ ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ಳೋಣ, ನಾಗಮಂಡಲ. ನಾಗಮಂಡಲ ಬೈ ಗಿರೀಶ್ ಕಾರ್ನಾಡ್ ಅಲ್ವಾ? ಸೊ ಅವ್ರಿಗೆ ಏನು ಹೇಳ್ತಾರೆ ಅಂತಂದರೆ, ಆ್ಯಕ್ಚುಲಿ ಇವ್ರದ್ದು ನಾಗಮಂಡಲ ಈಸ್ ಬೇಸಿಕಲಿ ಓಪನ್ ಎಂಡಿಂಗ್ ವರ್ಕ್. ಓಪನ್ ಎಂಡಿಂಗ್ ಯಾಕೆ ಅಂತಂದರೆ ರೀಡರಿಗೆ ಬಿಟ್ಬಿಡ್ತಾರೆ, ಎಂಡಿಂಗನ್ನು ರೀಡರ್ ಹೇಳಿ ಅನ್ನೋದು. ರೀಡರ್ ಶುಡ್ ಇಂಟರ್ಪ್ರಿಟ್ ದ್ಯಾಟ್. ರೀಡರ್ ಏನು ಮಾಡಬೇಕು, ಬೇಸಿಕಲಿ ಆ್ಯಕ್ಟಿವ್ಲಿ ಎಂಗೇಜ್ ಆಗಿಬಿಟ್ಟು ಮೀನಿಂಗನ್ನು ಅಥವಾ ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸನ್ನು ಕೊಡ್ತಾ ಹೋಗಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಅದನ್ನು ಓಪನ್ ಎಂಡಿಂಗ್ ಆಗಿ ಕಥೆಯನ್ನು ನಿಲ್ಲಿಸ್ತಾರೆ. ಸೊ ದಿಸ್ ಇಸ್ ರೀಡರ್ಲಿ ಆ್ಯಂಡ್ ರೈಟರ್ಲಿ ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಈಗ ರೀಡರ್ಲಿ ಟೆಕ್ಸ್ಟಿಗೆ ಕ್ಲಾಸಿಕಲ್ ಟೆಕ್ಸ್ಟ್ ಆದರೆ, ರೈಟರ್ಲಿ ಏನೋ ಟೆಕ್ಸ್ಟಿಗೆ ನಾವೇನು ತಗೋದು, ಪೋಸ್ಟ್ ಮಾಡರ್ನ್ ಟೆಕ್ಸ್ಟನ್ನು ಎಕ್ಸಾಂಪಲ್ ಆಗಿ ತಗೋಬೋದು. ಓಕೆನಾ?
ನೆಕ್ಸ್ಟ್ ನೋಡಿ 5 ನರೇಟಿವ್ ಕೋಡ್ಸ್ ಅಂತ ಹೇಳ್ತೀವಿ, ಅಥವಾ 5 ಎಲಿಮೆಂಟ್ಸ್ ಆಫ್ ಸಿಮಿಯಾಟಿಕ್ಸ್ ಅಂತಲೂ ಕೂಡ ಕರಿತೀವಿ. ದಿಸ್ ಆಲ್ಸೋ ಎಲ್ಲಿ ಹೇಳಿದರೆ ಎಸ್ ಅನ್ನೋ ಬುಕ್ಕಲ್ಲಿ ಹೇಳ್ತಾ ಹೋಗಿದ್ದಾರೆ. 5 ಕೋಡ್ಸ್ ಯಾವ್ಯಾವುದು ಅಂತಂದರೆ, ಒಂದು ಹರ್ಮನ್ಯಾಟಿಕ್ ಕೋಡ್. ಹರ್ಮಿನೆಟಿಕ್ ಕೋಡ್ ಅಂತಂದ್ರೆ ಏನು, ಮಿಸ್ಟ್ರೀಸ್ ಅಥವಾ ಕ್ವಶನ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತೀವಿ, ಟು ಬಿ ಕಂಟಿನ್ಯೂಡ್ ಅಲ್ವಾ, ಸೀರಿಯಲ್ ನೋಡಬೇಕಾದ್ರೆ ಮುಂದುವರಿಯುವುದು ಅಂತ ಹೇಳ್ತಾರಲ್ವ, ಟು ಬಿ ಕಂಟಿನ್ಯೂಡ್. ಸೊ ಅದು ಹರ್ಮಿನ್ಯಾಟಿಕ್ ಕೋಡ್ ಅಂತ ಹೇಳ್ತೀವಿ. ಮಿಸ್ಟ್ರೀಸ್ ಅಂದರೆ ಕ್ವಶನ್ಸ್ ರೈಸ್ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದು. ನೆಕ್ಸ್ಟ್ ಪ್ರೋ ಏರಿಯಾಟಿಕ್ ಕೋಡ್ ಅಂದರೆ ಆ್ಯಕ್ಷನ್ಸ್ ಆ್ಯಂಡ್ ಇವೆಂಟ್ಸ್, ಅಂದರೆ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸನ್ನು ನಾವೇನಂತ ಹೇಳ್ತೀವಿ, ಪ್ರೋ ಇರಾಟಿಕ್ ಕೋಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಿಮಿಯಾಟಿಕ್ ಕೋಡ್ ಅಂದ್ರೇನು, ಕೊನೋಟೇಷನ್ ಅಂದ್ರೇನು, ನಾನು ಈಗ ಅಷ್ಟೇ ಹೇಳಿದೆ, ಇಮೋಷ್ನಲ್, ಕಲ್ಚರಲ್ ಆ್ಯಂಡ್ ಇನ್ನೊಂದೇನು ಹೇಳ್ತೀವಿ, ಸಿಂಬಾಲಿಕ್ ಮೀನಿಂಗ್ ಅಂತ ಹೇಳ್ತೀವಲ್ಲ ಅದನ್ನು, ಅಥವಾ ಲಿಟ್ರಲ್ ಮೀನಿಂಗ್ ಅಂತಲೂ ಕೂಡ ಕರಿತೀವಿ. ಲಿಟ್ರಲ್ ಮೀನಿಂಗನ್ನು ಏನಂತ ಹೇಳ್ತೀವಿ, ಸಿಮಿಯಾಟಿಕ್. ಸಿಂಬಾಲಿಕ್ ಕೋಡ್ ಅಂತಂದ್ರೇನು, ಡೀಪರ್ ಅಪೋಸಿಷನ್ಸ್ ಆ್ಯಂಡ್ ಥೀಮ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನಾವೇನಂತೇವೆ, 2 ಹಿಡನ್ ಎಲಿಮೆಂಟ್ಸ್ ಇರುತ್ತೆ ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಈಗ ಥೀಮ್ಸ್ ಅಂತ ಬಂದರೆ ರಿಲಿಜನ್ ವರ್ಸಸ್ ಹ್ಯುಮ್ಯಾನಿಟಿ, ಈ ಥರ ಥೀಮ್ಸ್ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ರಿಲಿಜನ್ ವರ್ಸಸ್ ಹ್ಯುಮ್ಯಾನಿಟಿ, ಈ ಥರ ಥೀಮ್ಸ್ಗಳು ಬರ್ತಾ ಹೋಗುತ್ತೆ. ದ್ಯಾಟ್ಸ್ ವಿ ಕ್ಯಾನ್ ಸಿ ಇನ್ ಸಿಂಬಾಲಿಕ್ ಕೋಡ್. ಕಲ್ಚರಲ್ ಕೋಡ್ ಅಂತಂದ್ರೇನು, ಸೋಷಿಯಲ್ ನಾಲೆಜ್, ಶೇರ್ಡ್ ಸೋಷಿಯಲ್ ನಾಲೆಜಸನ್ನು ಕಲ್ಚರಲ್ ಕೋಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. 5 ಏನಂತ ಹೇಳ್ತೀವಿ, ನರೇಟಿವ್ ಕೋಡ್ಸ್ ಅಥವಾ 5 ಎಲಿಮೆಂಟ್ಸ್ ಆಫ್ ಸಿಮಿಯಾಟಿಕ್ಸ್ ಆರ್ ಹರ್ಮಿನಾಟಿಕ್, ಪ್ರೋಇರಾಟಿಕ್, ಸಿಮ್ಯಾಂಟಿಕ್, ಸಿಂಬಾಲಿಕ್ ಆ್ಯಂಡ್ ಕಲ್ಚರಲ್ ಕೋಡ್. 7th ಒನ್ ನೋಡಿ, ಸ್ಟೂಡಿಯಮ್ ಆ್ಯಂಡ್ ಪಂಕ್ಟಮ್. ಸ್ಟೂಡಿಯಮ್ ಅಂತಂದ್ರೇನು, ಇದು ಯಾವುದ್ರಲ್ಲಿ ಹೇಳಿದ್ದಾರೆ, ಕ್ಯಾಮ್ರಾ ಲುಸಿಂಡಾ ಅನ್ನೋಂಥ ವರ್ಕ್ಸಲ್ಲಿ ಹೇಳಿದ್ದಾರೆ ಆ ಕಾನ್ಸೆಪ್ಟನ್ನು. ಸ್ಟೂಡಿಯಮ್ ಅಂತಂದರೆ ಕಲ್ಚರಲ್ ಮೀನಿಂಗ್ ಆಫ್ ದ ಫೋಟೋಗ್ರಾಫ್ ಆಯಿತಾ, ಕಲ್ಚರಲ್ ಮೀನಿಂಗ್ ಆಫ್ ದ ಫೋಟೋಗ್ರಾಫ್. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದ ಒಂದು ಡ್ರೆಸ್ ಕೋಡ್ ಅಂತ ಅಂದ್ಕೊಳ್ಳೋಣ, ಅದು ನೋಡಿದಾಗ ಹೇಳ್ತೀವಿ ಇಟ್ಸ್ ಅ ಕಲ್ಚರ್ ಆಫ್ ಇಂಡಿಯಾ ಆಯಿತಾ. ಸೊ ಈಗ ಫಾರ್ ಎಕ್ಸಾಂಪಲ್ ಫಾರಿನ್ ಡ್ರೆಸ್ಸಸ್ ಬಗ್ಗೆ ನೋಡೋಣ, ಇದು ಕಲ್ಚರ್ ಆಫ್ ಫಾರಿನ್ ಕಲ್ಚರ್ ಅಂತ ಹೇಳ್ತೀವಿ. ಈಗ ಕೇರಳ ಅಂತ ಬಂದರೆ ಕೇರಳ ಕಲ್ಚರ್ ಅಂತ ಹೇಳ್ತೀವಿ, ಕರ್ನಾಟಕ ಅಂದರೆ ಕರ್ನಾಟಕ ಕಲ್ಚರ್ ಅಂತ ಹೇಳ್ತೀವಿ. ನಾವು ಫೋಟೋಗ್ರಫಿ ನೋಡಿದಾಗ ಗೊತ್ತಾಗುತ್ತೆ, ದಿಸ್ ಅ ಕಲ್ಚರ್ ಆಫ್ ಇಂಡಿಯಾ, ದಿಸ್ ಅ ಕಲ್ಚರ್ ಆಫ್ ಕೇರಳ, ದಿಸ್ ಅ ಕಲ್ಚರ್ ಆಫ್ ಕರ್ನಾಟಕ ಅಂತ ಬಟ್ ಹೇಳ್ತೀವಿ. ಆ ಪಿಕ್ಚರ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ದ್ಯಾಟ್ಸ್ ಬೇಸಿಕಲಿ ಏನಂತ ಹೇಳ್ತೀವಿ, ಸ್ಟೂಡಿಯಮ್. ಪಂಕ್ಟಮ್ ಅಂತಂದ್ರೇನು, ಇಮೋಷ್ನಲಿ ಪಿಯರ್ಸ್ ಆರ್ ಪರ್ಸ್ನಲಿ ಅಫೆಕ್ಟ್ ದ ವೀವರ್. ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಫೋಟೋಗ್ರಾಫ್ ನೋಡಿದಾಗ ನಿಮ್ಗೆ ಚುಚ್ಚುತ್ತೆ, ಮನಸ್ಸು ನೋವಾಗುತ್ತೆ, ನೋಡಿದಾಗ ನಿಮ್ಗೆ ತುಂಬ ನೋವಾಗುತ್ತೆ ಆ್ಯಂಡ್ ಪರ್ಸ್ನಲಿ ಅಫೆಕ್ಟ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಅದನ್ನು ನಾವೇನಂತ ಹೇಳ್ಬೋದು, ಪಂಕ್ಟಮ್. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹುಲಿ ಒಂದು ಜಿಂಕೆನ ಏನು ಮಾಡ್ತಿತ್ತು, ಬೇಸಿಕಲಿ ಸಾಯಿಸ್ತು ಆ್ಯಂಡ್ ಅದಕ್ಕೊಂದು ಮಗು ಬೇರೆ ಇತ್ತು ಅಂತ ಅಂದ್ಕೊಳ್ಳೋಣ, ಅದ್ರ ಪಕ್ಕನೇ ಇತ್ತು, ಇಟ್ ವಾಸ್ ಕ್ರೈಯಿಂಗ್ ಅಂತ ಅಂದ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಎಫೆಕ್ಟ್ ಆಗುತ್ತೆ, ನಿಮ್ಗೆ ತುಂಬ ನೋವಾಗುತ್ತೆ, ಆ ಫೋಟೋಗ್ರಫಿ ನೋಡಿದಾಗ ತುಂಬ ನೋವಾಗುತ್ತೆ. ಸೊ ದ್ಯಾಟ್ಸ್ ಬೇಸಿಕಲಿ ಪಂಕ್ಟಮ್ ಅಂತ ಹೇಳ್ತೀವಿ. ಲಾಸ್ಟ್ ನೋಡಿ, ಜೊಸಾನ್ಸ್ ಅನ್ನೋಂಥದ್ದನ್ನು ಎಲ್ಲಿ ಹೇಳಿದ್ದಾರೆ, ದ ಪ್ಲೆಷರ್ ಆಫ್ ದ ಟೆಕ್ಸ್ಟ್. ಜೊಸಾನ್ಸ್ ಅಂದ್ರೇನು, ಬೇಸಿಕಲಿ ಎಂಜಾಯ್ಮೆಂಟ್ ಅಂತಲೂ ಹೇಳ್ತೀವಿ ಅಥವಾ ಆರ್ಗ್ಯಾಸಮ್ ಅಂತಲೂ ಕೂಡ ಹೇಳ್ತೀವಿ. ಸೊ ದಿಸ್ ಈಸ್ ಜೊಸಾನ್ಸ್ ಅಂತಂದ್ರೇನು, ಡಿಸ್ರಪ್ಟಿವ್ ಇಕ್ಟಾಸ್ಟಿಕ್ ಪ್ಲೆಷರ್ ದಟ್ ಚಾಲೆಂಜಸ್ ನಾರ್ಮ್ಸ್ ಆ್ಯಂಡ್ ಐಡೆಂಟಿಟಿ ಆಯಿತಾ. ಕೆಲವೊಂದು ಡಿಸ್ಟ್ರಪ್ಟಿವ್ ಅಂದರೆ ನಮಗೆ ಅದು ತುಂಬ ಡಿಸ್ಟರ್ಬ್ ಮಾಡೋಂತಹ ಪ್ಲೆಷರ್ ಇದೆಯಲ್ಲ, ಇದು ಯಾವಾಗಲೂ ನಮ್ಮ ನಾರ್ಮ್ಸ್ ಮತ್ತು ಐಡೆಂಟಿಟಿಯನ್ನು ಚಾಲೆಂಜ್ ಮಾಡ್ತಾ ಇರುತ್ತೆ. ಸೊ ದ್ಯಾಟ್ಸ್ ಹೇಳ್ತೀವಿ ಜೊಸಾನ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇಲ್ಲಿಗೆ ನಾನು ರೊಲ್ಯಾಂಡ್ ಬಾರ್ತ್ಸ್ನ ಆಲ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವೇನು ಮಾಡಿ ಅಂತಂದರೆ ಶಾರ್ಟ್ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ರೊಲ್ಯಾಂಡ್ ಬಾರ್ತ್ಸ್ ಅಂತ ಅಂದ್ಕೊಳ್ಳಿ, ಕೀ ಕಾನ್ಸೆಪ್ಟ್ಸ್ ಯಾವ್ಯಾವ ಕೀ ಕಾನ್ಸೆಪ್ಟ್ಸ್ ಬರುತ್ತೆ ಅದನ್ನು ಶಾರ್ಟ್ ನೋಟ್ಸ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆ್ಯಂಡ್ ಕ್ರೊನಾಲಜಿಕಲ್ ಕ್ವೆಶ್ಚನ್ಸನ್ನು ಕೂಡ, ಕ್ರೊನಾಲಜಿಕಲ್ ಆರ್ಡರ್ ಆಫ್ ದ ವರ್ಕ್ಸನ್ನು ಏನು ಮಾಡಿ, ಜಸ್ಟ್ ಏನು ಮಾಡಿ, ರೈಟ್ ಅಂದರೆ ಬರೆದು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಡೆಫಿನೆಟ್ಲಿ ಅದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಎಕ್ಸ್ಪೆಷಲಿ ಏನಾದರೂ ಕ್ರೊನಾಲಜಿ ಇದರಲ್ಲಿ ಯು ಮಸ್ಟ್ ನೋ ಅಬೌಟ್ ದ್ಯಾಟ್ ಆಯಿತಾ. ಕ್ರೊನಾಲಜಿಗೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ, ಪಬ್ಲಿಕೇಶನ್ ಇಯರ್ಸ್ ಮತ್ತು ವರ್ಕ್ಸ್ಗಳನ್ನು ಯು ಹ್ಯಾವ್ ಟು ಡೂ ಲೈಕ್ ದ್ಯಾಟ್ ಆಯಿತಾ. ಸೊ ಅಂದರೆ ಪ್ರಾಕ್ಟೀಸ್ ಮಾಡ್ತಾನೆ ಬಂದರೆ ಮಾತ್ರ ಗೊತ್ತಾಗುತ್ತೆ. ಸೊ ಏನು ಮಾಡಬೇಕು, ನೀವೀಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಮತ್ತೆ ಒಂದಿಷ್ಟು ಕಲ್ಚರಲ್ ಸ್ಟಡೀಸ್ ಇರ್ಬೋದು, ಲಿಟ್ರರಿ ಥಿಯರೀಸಲ್ಲಿ ಬರುವಂತಹ ಮೇನ್ ಆಥರ್ಸ್ ಯಾರ್ಯಾರಿದ್ದಾರೆ, ರೈಟರ್ಸ್ ಇದ್ದಾರೆ, ಅವರ ಕೀ ಕಾನ್ಸೆಪ್ಟ್ಸನ್ನು ಮತ್ತೆ ವೆರಿ ಈಸಿಯಾಗಿ ಒಂದು ಲೈನರಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಈ ಸೀರೀಸು ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಲಿಟ್ರರಿ ಥಿಯರಿ ಯಾವ್ಯಾವ ವರ್ಕ್ಸ್, ಯಾರ್ಯಾರು ರೈಟರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ಸ್, ಫ್ರೀಕ್ವೆಂಟ್ಲಿ ಆಸ್ಡ್ ಇನ್ ನೆಟ್ ಆ್ಯಂಡ್ ಸೆಟ್ಟಲ್ಲಿ ಯಾರು ಕೇಳ್ತಾರೆ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಆ್ಯಂಡ್ ಇದಾದಮೇಲೆ ಕ್ರಿಟಿಸಿಸಮ್ಸಲ್ಲಿ ಯಾವ್ಯಾವ ರೈಟರ್ಸ್ಗೆ ಬಗ್ಗೆ ಕೇಳ್ತಾರೆ
ಅನ್ನೋದನ್ನು ಇದನ್ನು ಕೂಡ ಡಿಸ್ಕಸ್ ಮಾಡೋಣ. ಆ್ಯಂಡ್ ಬ್ರಿಟಿಷ್ ಲಿಟ್ರೇಚರ್, ಅಮೆರಿಕನ್ ಲಿಟ್ರೇಚರ್ ಆ್ಯಂಡ್ ವರ್ಲ್ಡ್ ಲಿಟ್ರೇಚರ್ ಬರೋಂಥ ರೈಟರ್ಸನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಅಂಟಿಲ್ ದ್ಯಾಟ್ ಟೇಕ್ ಕೇರ್, ಬಾಯ್ ಬಾಯ್.